ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಈಗಂತೂ ಯುಗಾದಿ ಹಬ್ಬ ಬರತೈತಲ್ರಿ. ಯುಗಾದಿ ಹಬ್ಬಕ್ಕೆ ಏನರ ಸ್ಪೆಷಲ್ಲಾಗಿ ಮತ್ತು ಏನರ ಸ್ವೀಟ್ ಮಾಡ್ಬೇಕಂತ ಅನ್ನಿಸ್ತಿರ್ತೈತಿ. ಹಂಗಾದ್ರೆ ಈ ಸ್ವೀಟ್ ಮಾಡ್ಕೊತೀನ್ರಿ. ಮಸ್ತಾಗೈತಿ ನೋಡ್ರಿ, ಸೂಪರ್ ಆಗೈತಿ. ಜಾಮೂನ್ ಮಾಡ್ದಂಗೆ ಸೇಮ್, ಆದ್ರೆ ನಾನು ಇದನ್ನು ಚೌಕಾಗಿ ಮಾಡೀನಿ, ಸ್ಕ್ವೇರ್ ಶೇಪ್ ಮಾಡೀನಿ. ಎಲ್ಲರೂ ರೌಂಡಾಗಿ ಮಾಡೇ ಮಾಡ್ತಾರೆ. ಈ ಟೈಪ್ ಮಾಡ್ಕೊತೀನಿ. ಮಕ್ಕಳು ಭಾಳ ಇಷ್ಟಪಡ್ತಾರೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿರಿ. ಫಸ್ಟ್ ಒಂದು ಬುಟ್ಟಿ ತೊಗೊಂಡೇನಿ ನೋಡಿರಿ. ಅದರೊಳಗೆ ಒಂದು ಸಣ್ಣ ಬೌಲಲ್ಲೇ ನಾನು ಹಾಲಿನ ಪುಡಿ ತೊಗೊಂಡೇನಿ ನೋಡಿರಿ. ಆಮೇಲೆ ಒಂದು ಪಾವು ಕಪ್ಪಷ್ಟು ನಾನು ಮೈದಾ ಹಿಟ್ಟು ತೊಗೊಂಡೇನಿ ನೋಡಿರಿ. ಅಂದ್ರೆ ಅರ್ಧ ಕಪ್ಗಿಂತ ಕಡಿಮೆ ತೊಗೊಂಡೇನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ತೊಗೊಂಡೇನಿ ನೋಡಿರಿ. ಸೋಡಾ ಅಲ್ರಿ, ಬೇಕಿಂಗ್ ಪೌಡ್ರ್ ಹಾಕೋರಿ. ಸ್ವೀಟ್ಗೆಲ್ಲ ಹಾಕ್ತಾರಲ್ಲ ಅದು. ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋತೀನಿ ನೋಡಿರಿ. ತುಪ್ಪ ಹಾಕಿದ್ರೆ ಒಳಗೆಲ್ಲ ಸ್ಮೂತಾಗಿ ಸಾಫ್ಟಾಗಿ ಹಾಕಾವ ನೋಡಿರಿ. ಮತ್ತೀಗ ನನಗೆ ಫಸ್ಟ್ ತುಪ್ಪ ಮತ್ತು ಬೇಕಿಂಗ್ ಪೌಡ್ರ್ ಒಳಗೆ ಇದನ್ನು ಹಾಲಿನ ಪುಡಿ ಮತ್ತು ಮೈದಾ ಹಿಟ್ಟು ಕೂಡಿಸ್ಕೊಂಡ್ಬಿಡೋಣ. ಹಾಲಿನ ಪುಡಿಯಲ್ಲೇ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಆದ್ರೆ ಅದಷ್ಟು ಇದನ್ನು ಉದುರು ಆಗಾಕೈತ್ರಿ. ಮತ್ತು ಒಂದೇ ಕಡೆ ಕೂಡ್ಕೊಳಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡ್ರೆ ಎಲ್ಲ ಕೂಡ ಕೂಡ್ತೈತೆ ಅಂತೇಳಿ ಹಾಕೋದ್ರಿ. ಆಮೇಲೆ ಹಾಲು ತೊಗೊಂಡೇನಿ ನೋಡ್ರಿ. ನಾನು ನೀರು ಬಳಸಿಲ್ಲ ಇದಕ್ಕೆ ಕಲ್ಸಾಕೆ. ಒಂದು ಸಣ್ಣ ಲೋಟಲ್ಲಿ ಒಂದು ಲೋಟ ಅಷ್ಟು ಹಾಲು ಹಿಡಿತೈತಿ ಇದು ಕಲ್ಸಾಕೆ. ಜಾಸ್ತಿ ಒಮ್ಮಕ್ಲೆ ಹಾಲು ಜಾಸ್ತಿ ಹಾಕೊಂಡು ಕಲಿಸ್ಬೇಡ್ರಿ. ಯಾಕಂದ್ರೆ ಮೆತ್ತಗೆ ಆತಂದ್ರೆ ನಮ್ಗೆ ಎಣ್ಣೆ ಹಿಡಿದು ಬಿಡ್ತಾವೆ, ಜಾಮೂನು ಸರಿ ಆಗೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಗಟ್ಟಿನ ಕಲಿಸ್ಕೊರಿ ಇದನ್ನು ನೋಡ್ರಿ. ನೀವು ಸಣ್ಣ ಗ್ಲಾಸ್ಲೆ ನಾನು ತೋರಿಸೇನಲ್ಲ, ಅದೇ ಗ್ಲಾಸ್ಲೆ ಒಂದು ಗ್ಲಾಸ್ ಹಾಲಷ್ಟು ಹಿಡಿತು ನೋಡ್ರಿ. ಇದು ಈ ರೀತಿ ಒಂದು ಸ್ವಲ್ಪ ಹಗುರಾಕಿ ಕಲಿಸ್ರಿ. ಒತ್ತಿ ಚಪಾತಿ ಹಿಟ್ಟು ನಾತೇವಲ್ಲ ಆ ರೀತಿ ಕಲಿಸ್ಬಾರ್ದ್ರಿ. ಹಂಗೆ ಕೈಲಿ ನಾವು ಈಗ ಜಾಮೂನು ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಸೇಮ್ ಅದೇ ರೀತಿನ ಕಲಿಸ್ರಿ. ನಾ ಒಂದು 5 ನಿಮಿಷ ಕಲಸಿ ಇಟ್ಟಿದ್ದೆ ನೋಡ್ರಿ. ಇದನ್ನು ಜಾಸ್ತಿ ಹೊತ್ತು ಬಿಡಬಾರ್ದ್ರಿ. ನಾವು ಜಾಮೂನು ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ, ಅದ್ರ ಹಿಟ್ಟಷ್ಟೇ ನಾವು ಮನೆಯೊಳಗೆ ರೆಡಿ ಮಾಡ್ಕೊಳೋದು ನೋಡ್ರಿ. ಈಗ ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಇದನ್ನ ಈ ರೀತಿ ಮಿದ್ಕೊಂಡ್ಬಿಡ್ತೀನಿ. ಅಂದ್ರೆ ಇದು ರೌಂಡಾಗಲಿ ಅಂಥೇಳಿ ಜಾಸ್ತಿ ಒತ್ತಿ ಫ್ರೆಶ್ ಹಾಕಿ ಇದನ್ನು ಒತ್ತಾಕೆ ಹೋಗ್ಬೇಡ್ರಿ. ಹಂಗೆ ಒಂದು ಸ್ವಲ್ಪ ಮಿದ್ಕೋರಿ ತುಪ್ಪ ಹಚ್ಕೊಂಡು ಈ ರೀತಿ ರೌಂಡ್ ಆಗಕ್ಕೆ. ಇದನ್ನು ರೌಂಡಾಗಾರ ಲಟ್ಟಿಸ್ಕೊರಿ, ಇಲ್ಲಾಂದ್ರೆ ಸ್ಕ್ವೇರ್ ಶೇಪರ ಲಟ್ಟಿಸ್ಕೊರಿ. ನಿಮ್ಗೆ ಇಷ್ಟ ಬಂದಂಗೆ ಲಟ್ಟಿಸ್ಕೊರಿ. ನಾನೀಗ ನೀವು ಜಾಮೂನು ಸಣ್ಣವಾಗಿ ಜಾಮೂನು ಕೂಡ ಮಾಡ್ಕೋಬೋದು ರೌಂಡಾಗಿ. ನಾನು ರೌಂಡ್ ಮಾಡತ್ತಿಲ್ಲ, ಇದನ್ನು ಸ್ಕ್ವೇರ್ ಶೇಪ್ ಮಾಡತ್ತೀನಿ ರೀ. ಹಾಗಾಗಿ ಈ ರೀತಿ ಚಪಾತಿ ಲಟ್ಟಿಸ್ತೇವಲ್ಲ ಸೇಮ್ ಇದೇ ರೀತಿ ಲಟ್ಟಿಸ್ಕೊತೀನಿ ನೋಡಿರಿ. ಈಗ ಅವು ದಂಡಿ ಸೀಳೈತಲ್ರಿ, ಹಾಗಾಗಿ ಒಂದು ಸ್ವಲ್ಪ ಕೈಲೇ ಇದನ್ನು ಒತ್ಕೊಂಡ್ಬಿಡ್ರಿ. ಸೈಡಿಂದೆಲ್ಲ ರೊಟ್ಟಿಗೆ ಒತ್ತೇವಲ್ಲ ಆ ರೀತಿ ಈ ರೀತಿ ಒತ್ಕೊಂಡ್ಬಿಡ್ರಿ. ಅಂದ್ರೆ ಅದೆಲ್ಲ ಪೂರ್ತಿ ಕೂಡ್ಕೋತೈತಿ. ಈಗ ಅದನ್ನು ಭಾಳ ತೆಳು ಮಾಡಬಾರ್ದ್ರಿ, ದಪ್ಪನ ಇರ್ಬೇಕು ನೋಡ್ರಿ. ಇದು ನಮ್ದು ಬಳ್ಳು ಇರ್ತೈತಲ್ಲ ಅಷ್ಟು ದಪ್ಪಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ಇದನ್ನು ನಮ್ಮ ಇವು ತೋರ್ಬಳ್ಳು ಮತ್ತು ನಡುವಿನ ಬಳ್ಳು ಇರ್ತೈತಲ್ಲ ಅಷ್ಟು ದಪ್ಪ ಇರ್ಬೇಕು ನೋಡ್ರಿ ಈಗ ನಾವು ಲಟ್ಟಿಸ್ಕೊಂಡಿದ್ದು. ಆಮೇಲೆ ನಾವು ಎಣ್ಣೆ ಒಳಗೆ ಹಾಕಿದ ಕೂಡ ಇನ್ನೂ ಉಬ್ಬಿ ಬರ್ತಾವ್ರಿ. ಅಂದ್ರೆ ದಪ್ಪಾಗಿದ್ರನ ಚಲೋ ಅನ್ನಿಸ್ತಾವ್ರಿ ನಿಮಗೆ, ತೆಳ್ಳು ಇದ್ರೆ ಚಲೋ ಅನ್ಸೋಂಗಿಲ್ಲ ಇವು ನೋಡ್ರಿ. ನಾನೀಗ ಒಂದು ಅಳತಿ ಮಾಡಕ್ಕೆ ತೊಗೊಂಡು ಅಂದ್ರೆ ನೀಟಾಗಿ ಬರಲಿ ಚೌಕಾಗ ಅಂಥೇಳಿ ಅದನ್ನಿಟ್ಟು ಈ ರೀತಿ ಕಟ್ ಮಾಡ್ಕೊಂಬಂದೆ ನೋಡ್ರಿ. ನಮ್ಮ ಬಳ್ಳಷ್ಟು ದಪ್ಪ ಐತಿದೆ, ಕಿರುಬಳ್ಳನಷ್ಟು. ಈಗ ಇದು ಎಣ್ಣೆ ಒಳಗೆ ಹಾಕ್ತೀವಲ್ಲ ಇನ್ನೂ ದಪ್ಪ ಆಗ್ತೈತೆ ರೀ. ಈಗ ನೋಡ್ರಿ ನಾ ಎಣ್ಣೆ ಯಾವ ರೀತಿ ಕಾಸ್ತೀನಿ ಪೂರ್ತಿ ಅದನ್ನು ನಾವು ಹಿಟ್ಟು ಹಾಕಿದ ಕೂಡ ಅದು ಮ್ಯಾಲೆ ಬರಬಾರ್ದ್ರಿ. ಒಂದು ಸ್ವಲ್ಪ ತನ ಅಲ್ಲೇ ಇರಬೇಕು ತಳಗೆ ಎಣ್ಣೆ ಒಳಗೆ. ಈಗ ಎಣ್ಣೆ ಜಾಸ್ತಿ ಕಾಯ್ತಂದ್ರೆ ನಾವು ಹಿಟ್ಟು ಅದ್ರ ಎಣ್ಣೆ ಒಳಗೆ ಹಾಕಿದ ಕೂಡ ಹಿಟ್ಟು ಮ್ಯಾಲೆ ಬಂದುಬಿಡ್ತಾವೆ ನಾವು ಹಾಕಿದ್ವು. ಹಂಗಾಗ್ಬಾರ್ದ್ರಿ ನೋಡ್ರಿ. ನಾನು ತೋರ್ಸಾತನಲ್ಲ ಈ ರೀತಿ ಕಾಯ್ಬೇಕ್ರಿ ಎಣ್ಣೆ. ನಮಗೆ ಪೂರ್ತಿ ಜೀರೋ ಉರಿಟ್ಟು ಕಾಸ್ಕೋರಿ. ಮತ್ತು ಎಣ್ಣೆ ಜೀರೋ ಕಾಯ್ದಿರ್ಬೇಕು ನೋಡ್ರಿ. ನಾವು ಹಾಕಿದ ಕೂಡ ಈ ಬುರುಗಾನ ಬರಬಾರ್ದ್ರಿ. ಅದು ಒಂದು ಸ್ವಲ್ಪ ಗುಳ್ಳಿ ಅಷ್ಟೇ ಬರಬೇಕು. ಅವು ತಾನಾಗೆ ಭಾಳೊತ್ತನ ಬೆಂದು ಆಮೇಲೆ ತಾವಾಗೆ ಮ್ಯಾಲೆ ಬರ್ತಾವೆ ನೋಡ್ರಿ ಇವು ಜಾಮೂನು ಪೀಸ್ಗಳು ನೋಡ್ರಿ. ಒಂದು ಸ್ವಲ್ಪ ತನ ಇದು ನಾವು ಕೈ ಅದನ್ನು ಮುಟ್ಟಬಾರ್ದ್ರಿ. ಮುಟ್ಟಿದ್ರೆ ಹೊಡಿತಾವವು. ಅವನ್ನ ಅದ್ರೊಳಗೆ ಹಾಕಿ ಒಂದು 10 ನಿಮಿಷ ಈ ರೀತಿ ಬಿಟ್ಟು ಬಿಡ್ಬೇಕ್ರಿ. ಅವು ಸಣ್ಣ ಉರಿನ ಇಟ್ಕೋರಿ. ಗ್ಯಾಸ್ ಫ್ಲೇಮ್ ಜೋರು ಮಾಡೋಕೆ ಹೋಗ್ಬೇಡ್ರಿ. ಅವು ಒಳಗೆಲ್ಲ ಬೇಯಬೇಕಲ್ಲ ನಮಗೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಅದ್ರೊಳಗೆ ಬೇಯಿಸ್ಕೋರಿ ನೋಡ್ರಿ. ಎಲ್ಲ ಮ್ಯಾಲೆ ಬಂದಾವಲ್ಲ ತಾನಾಗೆ ಮ್ಯಾಲೆ ಬರ್ತಾವೆ. ನಾವು ಏನು ಮುಟ್ಟೋದ ಬೇಡ್ರಿ ಅವನ್ನ. ನಾವು ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊಂಡ್ರೆ ತಾವ ಚಲೋ ಹೊತ್ತಂಗೆ ಬೇಯ್ತಾವೆ ನೋಡ್ರಿ. ಜೋರು ಇಟ್ಕೊಂಡ್ಬಿಟ್ರೆ ಕಲರ್ ಬಂದುಬಿಡ್ತಾವೆ. ನಾವು ಅವನ್ನ ಜಲ್ದಿ ತೆಗೆದ್ವಿ ಅಂದ್ರೆ ಒಳಗೆಲ್ಲ ಹಸಿ ಇರ್ತಾವೆ ನೋಡ್ರಿ. ಒಂದು ಕಡೆ ಬೆಂದಾವ, ಇನ್ನೊಂದು ಕಡೆ ನಾನು ಬೇಯಿಸ್ಕೊಳತ್ತೀನಿ ನೋಡ್ರಿ. ಎಷ್ಟು ಚಲೋ ಅದಾವು, ಒಂದು ಸ್ವಲ್ಪನೂ ಒಡೆದಿಲ್ಲ. ಮತ್ತು ಮಕ್ಕಳು ಈ ರೀತಿ ತಿನ್ನಕ್ಕೆ ಇಷ್ಟಪಡ್ತಾರೆ ನೋಡ್ರಿ. ಸೇಮ್ ಜಾಮೂನ್ ಟೇಸ್ಟ ಬಂದಿತ್ತು. ನೀವು ಒಂದು ಸತಿ ಮನೆಯೊಳಗೆ ಹಾಲಿನ ಪುಡಿ ಇತ್ತಂದ್ರೆ
ಖಂಡಿತ ಟ್ರೈ ಮಾಡಿ ನೋಡಿರಿ, ನೀವು ಭಾಳ ಇಷ್ಟಪಡ್ತೀರಿ ಮತ್ತು ಕಮೆಂಟ್ ಮಾಡಿ ಹೇಳ್ತೀರಿ ಎಷ್ಟು ಚಲೋ ಆಗಿದ್ವು ಅಂಥೇಳಿ. ನೋಡಿರಿ ಆ ಕಡೆ ಈ ಕಡೆ ಒಂದು ಸಣ್ಣ ಉರಿ ಜೋರು ಉರಿ ಮಾಡ್ಕೊಂಡು ಈ ರೀತಿ ಬೇಯಿಸ್ಕೊಂಡು ತೊಗೊಂಬಂದೆ. ನಾ ಒಳಗೆ ಹೊರಗೆ ಎಲ್ಲ ಹೊರಗೆ ಕ್ರಿಸ್ಪಿ ಆಗದಾವ್ರಿ, ಒಳಗೆ ಸ್ಮೂತ್ ಆಗದಾವು. ಈ ರೀತಿ ಸಣ್ಣ ಜೋರು ಮಾಡ್ಕೊಂಡು ಬೇಯಿಸ್ಕೊಂಡು ಕರ್ಕೊಂಡು ಬಂದೆ ಅವನ್ನ. ಈಗ ಒಂದು ಕಡೆ ಬಾಳ್ಗೆ ಇಟ್ಕೊಂಡೇನು ನೋಡಿರಿ, 1 ಬೌಲಷ್ಟು ನಾನು ಮಿಲ್ಕ್ ಪೌಡ್ರ್ ಎಷ್ಟು ತೊಗೊಂಡಿದ್ನಲ್ಲ ಹಾಲಿನ ಪುಡಿ, ಅದರಲ್ಲಿ 1 ಬೌಲಷ್ಟು ನಾನು ಸಕ್ಕರೆ ಹಾಕೊಂಡೇನಿ ರೀ, ಮತ್ತು ಅರ್ಧ ಬೌಲಷ್ಟು ನೀರು ಹಾಕೊಂಡೇನಿ ನೋಡಿರಿ. ಇದಕ್ಕೆ ನಾವು ಈಗ ಸಕ್ಕರೆ ಹಾಕ್ಕೊಂಡಿದ್ದೆಲ್ಲ ನಮ್ಮ ಜಾಮೂನ್ ಅವು ಕರೆಕ್ಟಾಗಿ ಇದ್ದವು ರೀ, ಒಂದು ಸ್ವಲ್ಪ ಸ್ವೀಟೇ ಆಗಿದ್ವು. ನಿಮ್ಗೆ ಸ್ವೀಟ್ ಕಡಿಮೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊರಿ. ಈಗ ಅದಕ್ಕೆ ಏಲಕ್ಕಿ ಹಾಕ್ತೀನಿ ನೋಡಿರಿ, 1-2 ಏಲಕ್ಕಿ. ನಿಮ್ಮ ಕಡೆ ಕೇಸರಿ ದಳ ಇದ್ರೆ ಅದನ್ನ ಹಾಕೋರಿ. ನೋಡಿರಿ ಈ ರೀತಿ ಕುದಿ ಬಂತಂದ್ರೆ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿ, ನಮ್ಗೆ ಇಷ್ಟ ಒಂದು ಸ್ವಲ್ಪ ಜಿಬಿಟ್ ಆಗ್ಬೇಕ್ರಿ ಇದು ಪಾಕ, ಪೂರ ಒಂದು ಎಳೆ ಹಂಗದು ಏನಿಲ್ಲ. ಈಗ ನಾವು ಜಾಮೂನ್ ಮಾಡ್ತೇವಲ್ಲ ಸೇಮ್ ಅದೇ ರೀತಿ ಮಾಡ್ಕೊರಿ. ಒಂದು ಹನಿ ಲಿಂಬೆಹಣ್ಣು ರಸ ಇದ್ದರೆ ಹಿಂಡ್ಕೊರಿ, ಅಂದ್ರೆ ಸ್ವೀಟ್ ಬಾಯಿಗೆ ಹತ್ತೋದಿಲ್ಲ ಅಷ್ಟು ಕರೆಕ್ಟಾಗಿ. ನೋಡಿರಿ ನಾ 3 ತೋರ್ಸಾತಿನಿಲ್ಲ ನಿಮಗೆ ಜಾಮೂನ್ ಪೀಸ್ಗಳು ಪೂರ ಒಳಗೆಲ್ಲ ಇಷ್ಟು ಚಲೋ ಬೆಂದಿದ್ದು ನೋಡಿರಿ, ಒಳಗೆಲ್ಲ ಡ್ರೈ ಆಗ್ಯಾವ, ಸ್ವಲ್ಪನೂ ಹಸಿ ಇಲ್ಲ. ಈಗ ಜಾಮೂನ್ ಸಕ್ಕರೆ ಪಾಕದಾಗ ಹಾಕಿ ಇವನ್ನ ನಾನು ನೈಟ್ ಮಾಡಿದ್ದೆ, ಓವರ್ ನೈಟ್ ಹಂಗೆ ಇಟ್ಬಿಟ್ಟಿದ್ದೆ ರೀ. ಬೆಳಗ್ಗೆ ಮತ್ತು ಹೊಳ್ಳಿ ತೋರಿಸೇನಿ ನಿಮಗೆ. ನೋಡ್ರಿ ಒಂದು ಸ್ವಲ್ಪ ನಿಮ್ಗೆ ಏನರ ಇವು ಗಟ್ಟಿ ಅನಿಸಿದ್ದು ಉಪ್ಪು ಮುಂಜಾನೆ ನೋಡಿದ್ರು ಅಂದ್ರೆ ಒಂದು ಸ್ವಲ್ಪ ಅದನ್ನು ಕುದಿಸ್ಕೊಂಬಿಡ್ರಿ, ಅಂದ್ರೆ ನಾವು ಸಾಫ್ಟಾಗಿ ಆಗ್ತಾವೆ. ಒಬ್ಬೊಬ್ಬರು ಮೈದಾ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅವು ಸ್ವಲ್ಪ ಲಘುನ ನೆನೆಯೋದಿಲ್ಲ ರೀ ಸಕ್ರೆ ಪಾಕದಾಗ. ಹಾಗಾಗಿ ಒಂದು ಸ್ವಲ್ಪ ನೀವು ಬೇಕಂದ್ರೆ ಕುದಿಸ್ಕೊಂಡ್ರು ನಡಿತೈತೆ ರೀ. ನೋಡಿರಿ ನಾ ಈಗ ಬೆಳಗ್ಗೆ ತೋರ್ಸಾತೀನಿ ಎಷ್ಟು ಸಾಫ್ಟ್ ಆಗ್ಯಾವ, ಒಳಗೆ ರಸ ಎಲ್ಲ ಕುಡಿದು ಈ ರೀತಿ ಇಷ್ಟು ರಸ ಎಲ್ಲ ಹೋಗೈತೆ ನೋಡಿರಿ. ಸಕ್ರೆ ಪಾಕ ಎಲ್ಲ ಒಳಗೆ ಅದು ಹೀರ್ಕೊಂಡೈತೆ ನೋಡಿರಿ. ಮಕ್ಕಳು ರಾತ್ರಿನ ನೋಡಿ ಇಷ್ಟಪಟ್ಟು 1-2 ತಿಂದುಬಿಟ್ರು. ಅದ್ರಾಗ ಎಷ್ಟು ರುಚಿಯಾಗ್ಯಾವ ಅಂತ ಹೇಳಿದ್ರೆ ನೋಡಿರಿ, ಎಷ್ಟು ಚಂದ ಕಾಣತ್ತಾವಲ್ಲ, ಮಸ್ತ್ ಕಾಣಕೊಂತಾವು. ನೀವು ಒಂದ್ಸತಿ ಇದೇ ರೀತಿ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಅದ್ರ ಬಾಜುಗೆ ಬೆಲ್ ಇರ್ತೈತಿ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ನೀವು ಎದ್ರಾಗಿಂದ TV ಟ್ಯಾಬ್ ಎದ್ರಾಗಿಂದ ನೋಡಾತ್ತೀರಿ ಹೇಳ್ರಿ, ಕಮೆಂಟ್ ಮಾಡಿರಿ. ಯಾವ ಊರಿಂದ ನೋಡಾತ್ತೀರಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.